ಅನ್ಯಾಯ ಆಗ್ತಾ ಇದೆ. ಇವತ್ತು ನಾಡಿನ ಮಕ್ಕಳಿಗೆ ಏನು ದ್ರೋಹನ ಆಗ್ತಾ ಇದೆ ಆನ್ಲೈನ್ ಬೆಟ್ಟಿಂಗ್ ವಿಚಾರದಲ್ಲಿ. ಅದರಿಂದ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂತ ಅನ್ಕೊಂಡು ರೈತರ ಮಕ್ಕಳು ವಿದ್ಯಾರ್ಥಿಗಳು ಒಳ್ಳೆ ದಾರಿಗೆ ತರಬೇಕು ಅನ್ನೋ ವಿಚಾರದಲ್ಲಿ ದಾರಿಯೊಳಗೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಅಂತ ಉದಾಹರಣೆ ಕೊಡ್ಲಿಕ್ಕೆ ಮತ್ತು ಅವರ ಕಣ್ಣಿನ ರೆಪ್ಪೆ ತರಿಸಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾದಂತಹ ಬಸವರಾಜ್ ಪಡ್ಕೋಟಿಯವರ ನೇತೃತ್ವದಲ್ಲಿ ಇವತ್ತು ಸುವರ್ಣಸೌಧ ಚಳಿಗಾಲ ಅಧಿವೇಶನದಲ್ಲಿ ನಾವು ಪ್ರಶ್ನೆ ಕೇಳುವ ಮುಖಾಂತರ, ಮನವಿ ಕೇಳುವ ಮುಖಾಂತರ ಆನ್ಲೈನ್ ಬೆಟ್ಟಿಂಗ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತ ಒತ್ತಾಯನ ಮಾಡಿದೀವಿ. ಒಂದು, ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ ನಂತರ ಮಾರ್ಚ್ ಮತ್ತು ಏಪ್ರಿಲ್ ಅಲ್ಲಿ ಏನು ಅಧಿವೇಶನ ಆಗತ್ತೆ, ಕೇಂದ್ರ ಬಜೆಟ್ ಆಗತ್ತೆ, ಅದಕ್ಕೆ ಬಿಲ್ ಅನ್ನು ಪಾಸ್ ಆಗ್ಬೇಕು. ಈಗ ಆಲ್ರೆಡಿ ಅಂದ್ರೆ 5 ರಾಜ್ಯಗಳಲ್ಲಿ ಈಗ ಬ್ಯಾನ್ ಆಗಿದೆ. ಆದ್ರೂ ಕೂಡ ಇಲ್ಲಿವರೆಗಿನೂ ಕೂಡ ನಮ್ಮ ರಾಜ್ಯದಲ್ಲಿ ಆಗಿದ್ದು ಬಹಳ ದುರ್ದೈವದ ಸಂಗತಿ. ಹಾಗಾಗಿ ನಮ್ಮ ಕರ್ನಾಟಕ ಸಂಘಟನೆಯಿಂದ ಬಸವರಾಜ್ ಪಡ್ಕೋಟಿ ಅವರ ಅಣ್ಣನ ನೇತೃತ್ವದಲ್ಲಿ ಈ ಹೋರಾಟವನ್ನ ಬೆಳಗಾವಿ ಜಿಲ್ಲಾಧ್ಯಕ್ಷರಾದಂತಹ ಇರ್ಫಾನ್ ಅವರ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಾವಿರಾರು ಜನಸಂಖ್ಯೆಯಲ್ಲಿ ನಾವು ಹೋರಾಟವನ್ನ ಮಾಡಿದೀವಿ. ಇದು ಮೊದಲಿಗೆ ಪ್ರಾರಂಭ. ಈ ಪ್ರಾರಂಭವನ್ನು ಎಚ್ಚೆತ್ತುಕೊಂಡ್ರೆ ಸರ್ಕಾರ ಉಳಿಯುತ್ತೆ, ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಬೆಳೆಸುವಂತ ಕಾರ್ಯವನ್ನ ನಮ್ಮ ಕರ್ನಾಟಕ ಸೇನೆ ಮಾಡಲಿದೆ ಅಂತೇಳಿ ಬರುವ ದಿನಗಳಲ್ಲಿ ಮಾಡಬೇಕಾಗತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ.